ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ ಗುರುಜಿ, ಇವಾಗ ನಾವು RCB ಮ್ಯಾಚ್ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಈಗಾಗಲೇ ಒಂದ್ ಕಡೆ ಇಬ್ರು ಕೂಡ ಪವರ್ಫುಲ್ ವ್ಯಕ್ತಿ ಅಂತಾನೆ ಹೇಳ್ಬೋದು. ಈ ಕಡೆ DK ಶಿವಕುಮಾರ್ ಅವರು ಕೂಡ ನಮ್ಮ ಕರ್ನಾಟಕದ CM ಕೂಡ ಆಗ್ತಾ ಇದ್ದಾರೆ. ಈ ಕಡೆ ವಿರಾಟ್ ಕೊಹ್ಲಿನೂ ಇವತ್ತು ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಇವರ ಭವಿಷ್ಯದ ಬಗ್ಗೆ ಹೇಳೋದಾದ್ರೆ ಇವತ್ತಿನ ಏನಾಗಬಹುದು ಅಂತ ನೋಡೋಣ. ಪಬ್ಲಿಕ್ ಕರೆ ತಗೊಬಿಡೋಣ. ಪಬ್ಲಿಕ್ ಕರೆ ಇನ್ನೂ ಅಲ್ವಾ 100% ಪಬ್ಲಿಕ್ ಏನು ಹೇಳ್ತಾರೆ ನೋಡೋಣ. 100% ಇಬ್ಬರು ಸ್ಟ್ರಾಂಗ್ ಒಡಿಮಗ ಬೇಡ ಅಂತ ಹೊಡೆದಾಕ್ಲಿ. ಇವಾಗ ನಿಮ್ಮ ಜಾತಕವನ್ನು ಕೇಳುವಂಥ ಟೈಮ್ ಆಗುತ್ತೆ. 100% ಎಲ್ಲರೂ ಕೂಡ ಕರೆ ಮಾಡಿ ನಿಮ್ಮ ಜಾತಕ ಕೇಳ್ಬೋದು, ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡ್ಬೋದು. ಯಾರೋ ಲಕ್ ಹೇಗಿದೆ ಅಂತ ಖಂಡಿತ ಕೂಡ ನೋಡೋಣ. 100% ಎನರ್ಜಿಯಿಂದ ಲಕ್ಕನ್ನು ಫಾಲೋ ಮಾಡೋಣ. ಹಲೋ, ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ಒಂಚೂರು ಸೌಂಡ್ ಕೊಡಿ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಮೈಸೂರಿಂದ ಕರೆ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಒಂಚೂರು ಜೋರಾಗಿ ಮಾತಾಡಿ, ಇಲ್ಲ ಸೌಂಡ್ ಕೊಡಿ. ಹೇಳಿ ಮೇಡಮ್. ನಮಸ್ಕಾರ ಗುರುಜಿ. ನಮಸ್ಕಾರ. ಮೈಸೂರಿಂದ ಕರೆ ಮಾಡ್ತಾ ಇರೋದು. ನನ್ನ ಹೆಸರು ಚಂದನ ಅಂತ. ಕೊಡಿ ಡೇಟ್ ಆಫ್ ಬರ್ತ್. ಚಂದನವರೇ, 19/3/1999. 1999. ಟೈಮಿಂಗ್ಸು? ಬೆಳಗಿನ ಜಾವ 3 ಗಂಟೆ. ಬೆಳಗಿನ ಜಾವ 3 ಗಂಟೆ. ಏನು ನಿಮ್ಮ ಹೆಸರು? ಚಂದನ ಅಂತ. ಹಾಂ, ಚಂದನ ಅವ್ರು, ಏನು ನಿಮ್ಮ ಪ್ರಶ್ನೆ ಏನು? ಮದುವೆ ಬಗ್ಗೆ ಕೇಳಬೇಕಿತ್ತು. ಯಾವಾಗ ಆಗುತ್ತೆ, ಏನಾರ ದೋಷ ಇದೆಯಾ ಅಂತ. ಅಯ್ಯೋ, ಭಯಂಕರವಾಗಿದೆ. ಮುಂಚೆ ಯಾವ್ದಾದ್ರು ಬೇರೆ ಕ್ಯಾಸ್ಟ್ ಲೈನ್ ಹೊಡೆದಿದ್ರಾ? ಇಲ್ಲ, ನಿಮ್ಮನ್ನೇನಾದ್ರು ಹೊಡೆದಿದ್ರಾ? ಇಲ್ಲ ಆ ಥರ ಇಲ್ಲ. ಅದೆಲ್ಲ ಮುಂದೆ ನಡೀತಿದ್ದಲ್ಲ, ಏನು ಮಾಡ್ತೀರಾ? ಅದಕ್ಕೇನು ಪರಿಹಾರ ಮಾಡ್ಕೋಬೇಕು? ಖಂಡಿತ ಕೂಡ ಶನಿ ಕೂಜ ನೋಡ್ತಾನೆ, ಚಂದ್ರರಾವ್ ಗಜಕ್ಕೆ ಲಗ್ನದಲ್ಲಿದ್ದಾನೆ. ಹಾಗಾಗಿ ಈ ಥರ ಇರುತ್ತೆ. ಹಾಗಾಗಿ ನಿಮ್ಮ ಜಾಗದಲ್ಲಿ ಸಪ್ತಮಾಧಿಪತಿ ತುಂಬ ಗ್ರಹಗಳ ಜೊತೆಲಿದ್ದಾರೆ. 100%. ಹಿಂಗೇನಾದ್ರು ನಿಮಗೆ ಅವ್ರ ಮೇಲೆ ಅನುಮಾನ, ಅವ್ರಿಗೆ ನಿಮ್ಮ ಮೇಲೆ ಅನುಮಾನ ಬಂದರೆ ಡೈವರ್ಸ್ ಆಗುತ್ತಲ್ಲ ಮೇಡಮ್. ಅದು ಜಾತಕ ನಿಮ್ದು ಒಳ್ಳೆ ಜಾತಕ, ಬಿಗ್ನೆಸ್ ಮಾಡ್ಬೋದು. ಅದ್ಭುತವಾದ ಬಿಗ್ನೆಸ್ ಜಾತಕ. ಏನು ಮಾಡ್ತಾಯಿದ್ದೀರಾ? ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಇವಾಗ ಜಾಬ್ ನೋಡ್ತಾ ಇದ್ದೀನಿ. ಎಲ್ಲಿ? ಏನಾದ್ರು ಬಿಗ್ನೆಸ್ ಮಾಡಿ ಮೇಡಮ್. ನೋಡೋಕೆ ನೀವು ತುಂಬ ಚೆನ್ನಾಗಿದ್ದೀರಾ. ಏನೇಳಿ? ಹೌದು, ತುಂಬ ಚೆನ್ನಾಗಿದ್ದೀರಾ. ಯಾಕೆ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ಹೇಳಿ. ಹೇಳಿ ಅದಕ್ಕೆ ಅಂತ. ಚೆನ್ನಾಗಿದೆ ಅಂತ ಒಪ್ಕೊಂಡ್ರಿ, ಲೈನ್ ಹೊಡೆದಿಲ್ಲ ಅಂತ ಹೇಳ್ತೀರಾ. ಇದು ನಾನು ಹೇಳ್ತೀನಿ ಕೇಳ್ರಿ. ನಾನು ಅರ್ಥ ಮಾಡ್ಕೊಳ್ಳಿ. ನಾನು ಪರ್ಫೆಕ್ಟಾಗಿ ಹೇಳ್ತೀನಿ. ನಿಮ್ಮ ಜಾತಕ ತುಂಬ ಅದ್ಭುತವಾದ ಜಾತಕ. ನಾಳೆಯಿಂದ ಜಾಬ್ ಗಿಬ್ಗೆಲ್ಲ ಹೋಗಬೇಡಿ. ಏನಾದ್ರು ಒಂದು ಸಣ್ಣ ಬಿಗ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿ ಮೇಡಮ್. ನೀವು ತುಂಬ ದೊಡ್ಡ ವ್ಯಕ್ತಿ ಆಗ್ತೀರ. ಈ ಭಾಳ ಅದ್ಭುತವಾದ ಜಾತಕ ನಿಮ್ಮದು. ನೀವು ತುಂಬ ದೊಡ್ಡ ವ್ಯಕ್ತಿ ಆಗ್ತೀರ. ಮ್ಯಾರೇಜ್ ಲೈಫಿಗೆಲ್ಲ ತಲೆ ಕೆಡಿಸ್ಕೊಬಿಡಿ, ಕೆಲಸಕ್ಕೆಲ್ಲ ಹೋಗಬೇಡಿ. ನೀವು ಒಂಥರ ಕೆಲಸಕ್ಕೆ ಹೋಗ್ಬೇಕು, ಮದುವೆ ಲೈಫ್ ಅಂತ 2 ಪಿಕ್ಸರ್. ಒಂದು ಆನೆನ ಯಾವಾಗಲೂ ಒಂದು ಮರ ಎತ್ತುತ್ತೆ, ಕಾಡೆಲ್ಲ ಉಣ್ಸೋದು, ತಗೊಬಂದು ಕಟ್ಟಾಕಿರ್ತಾರೆ. ಅದು ಕಾಲು ಅಲ್ಲಾಡಿಸಿದ ತಕ್ಷಣ ನಾನು ಕಟ್ಟಾಕಿರೋಂಥದ್ದು ಜೋರಾಗಿರೋ ಅದು ಕಿತ್ಕೊಬರುತ್ತೆ. ನೀವು ತುಂಬ ಒಂದು ದೊಡ್ಡ ಕಂಪ್ನಿ, ದೊಡ್ಡ ಬಿಗ್ನೆಸ್ ಮ್ಯಾನ್ ಎಲ್ಲರನ್ನೂ ಕೂಡ ನಿಮ್ಮದು ಸಖತ್ ರಾಜಯೋಗದ ಜಾತಕ. ನೀವು ರಾಜಯೋಗನ ಪಡ್ಕೊಳ್ಳಿ, ತುಂಬ ಲಕ್ ಬರುತ್ತೆ. ನೀವು ರಾಜಯೋಗನ ಸುಮ್ಮನೆ ವೇಸ್ಟ್ ಮಾಡ್ತಾಯಿರಂತ ಅನಿಸ್ತೈತೆ. ಶುಕ್ರ ದಿವಸ ನಡೀತೈತೆ. ನೀವು ಒಂದು ನಮ್ಮಲ್ಲಿ ಸಿಗುವಂಥ ಶುಕ್ರಗ್ರಹದ ಬ್ಯಾಸ್ಲೆಟು, ಡೈಮಂಡ್ ಬ್ಯಾಸ್ಲೆಟು, ಶುಕ್ರಗ್ರಹದ ಟೆಂಪಲ್ಲು, ಡೈಲಿ ಹತ್ತಿ ಮರ ಮುಟ್ಟೋದು, ಎವ್ರಿ ರಾಜಯೋಗದ ಜಾತಕ ಮೇಡಮ್. ಸಿಕ್ಕಾಪಟ್ಟೆ ರಾಜಯೋಗದ ಜಾತಕ ಮೇಡಮ್. ನಿಮ್ಮದು ಒಪ್ಕೊತಿರೋ ಬಿಡ್ತಿರೋ ನಿಮ್ದು ವಿಪರೀತ ರಾಜಯೋಗದ ಜಾತಕ ಮೇಡಮ್. ಒಳ್ಳೆಯದಲ್ಲ, ನಿಮ್ಮ ದೇವ್ರು ಚೆನ್ನಾಗಿಟ್ಟಿಲ್ಲ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ಬ್ಯಾಂಗ್ಳೂರ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ. ನನ್ನ ಹೆಸರು ತನಿಷ್ಕಾ. ಓಕೆ, ದಿನಾಂಕ ಬಂದು 15/8. ಓಕೆ, 2002. ಓಕೆ, ಇನ್ನೊಂದ್ಸರಿ ರಿಪೀಟ್ ಮಾಡಿ. 15/8 2000 ಬರ್ಕೊಳ್ಳಿ. 2002. ಟೈಮಿಂಗ್ಸು 4:15 ಸಂಜೆ. 4:15 ಸಂಜೆ. ಏನು ಪ್ರಶ್ನೆ ಮೇಡಮ್ ಅವರೇ? ಅದೇ ನಂದು ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಮತ್ತೆ ಜಾಬ್ ಲೈಫ್ ಹೆಂಗಿರುತ್ತೆ ಅಂತ ಕೇಳ್ಬೇಕಿತ್ತು. ಯಾವ್ದಾದ್ರು ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ರಾ? ಹೋಗ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಬರುತ್ತಾ 1,85,000 ಸ್ಯಾಲ್ರಿ? ಇಲ್ಲ, ಸ್ವಲ್ಪ ಕಡಿಮೆ ಇದೆ. 80ಕ್ಕಿಂತ ಕಮ್ಮಿ ಇದೆಯಾ? ಹೌದು. ಅದು ಬೇಜಾರಾಗ್ತಿಲ್ವ ನಿಮಗೆ? ಅದೇ ಒಂದು 35 ಬರುತ್ತೆ ಅಷ್ಟೇ. ಅದ್ಭುತವಾಗಿ 85 ಬರುತ್ತೆ. ಬರ್ದಿದ್ದು ಕೇಳಿ. ಏನು ಹೇಳಿ? 27ರಿಂದ ನಿಮ್ಮ ಜಾತಕ ಸೂಪರ್. ಶನಿ ದಿವಸ ನಡೀತೈತೆ. ಶನಿ ಸಪ್ತಮ ಇದ್ದಾನೆ, ಅದರಿಂದ ನಿಮ್ಮ ಜಾತಕ ಡಿಸ್ಟರ್ಬ್ಮೆಂಟ್ ಮಾಡ್ತೈತೆ. ಶನಿ ದಿವಸ ನಿಮ್ಮ ಲೈಫಲ್ಲಿ ಅದ್ಭುತವಾದ ಜಾತಕ. ನೀವೇನು ಮಾಡ್ಬೇಕು ಅಂತೀರ? ಬರೀ ಜಾಬೇ ಮಾಡ್ಬೇಕು ಅಂತೀರ ಲೈಫ್ ಲಾಂಗು? ಸಾರಿ, ಗೊತ್ತಾಗಲಿಲ್ಲ.
ಗೊತ್ತಾಗ್ಲಿಲ್ಲ. ಲೈಫ್ ಲಾಂಗ್ ಜಾಬೇ ಮಾಡ್ಬೇಕು ಅಂತೀರ ಓನ್ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀರಾ? ಓನ್ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ. ಅದು 100% ಮಾಡಿ ಮೇಡಮ್. ನೀವು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ರಾ ಏನು ಹೇಳಿ? ಹೌದು, ವಿಶಾಖ ನಕ್ಷತ್ರ. ಹಾಗಾಗಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಹೆಣ್ಮಕ್ಳಿಗೆ ಮ್ಯಾರೇಜ್ ಲೈಫ್ ಚೆನ್ನಾಗಿ ಹಾಕಲ್ಲ ಏನು ಹೇಳಿ? ಮ್ಯಾರೇಜ್ ಲೈಫ್ ಚೆನ್ನಾಗಿದೆ. ಮ್ಯಾರೇಜ್ ಲೈಫ್ ಚೆನ್ನಾಗಿ ಮತ್ತು 15ನೇ ತಾರೀಕುವರೆಗೂ ಮ್ಯಾರೇಜ್ ಲೈಫ್ ಚೆನ್ನಾಗಲ್ಲ ವಿಶಾಖ ನಕ್ಷತ್ರ. ನಿಮಗೆ ಶನಿ ಸಪ್ತಮದಲ್ಲಿದ್ದಾನೆ, ಭಾಳ ವೈಬ್ರೇಷನ್. ಯಾವ್ದಾದ್ರು ನಿಮ್ಮ ತಂದೆ ಮನೆ ಪ್ರಾಪರ್ಟಿ ಆಸ್ತಿ ಏನಾದ್ರು ಇದೆಯಾ? ಇದೆ, ಸ್ವಲ್ಪ ಇದೆ. ಓಕೆ, ಅದು ಯಾವ್ದಾದ್ರು ಲಿಟಿಗೇಷನ್ ಬೀಳುತ್ತೆ, ಅದು ನಿಮಗೆ ಕೊಡ್ತೀನಿ ಅಂತಾರೆ, ಲಿಟಿಗೇಷನ್ ಬೀಳ್ತಾರೆ. ಆದರೆ ನಿಮ್ಮ ಲೈಫಲ್ಲಿ ನೋಡಿ ಮದುವೆ ಆಗಿ ಮೇಡಮ್, ಬಿಸ್ನೆಸ್ ಮಾಡಿ ಮೇಡಮ್, ಕ್ಲಿಕ್ ಆಗ್ತಾರೆ 2027 ಮೇಲೆ. ಓಕೆ, ನಂದು ಅರೇಂಜ್ ಮ್ಯಾರೇಜ್ ಆಗ್ಬೋದಾ ಲವ್? ಪಕ್ಕಾ ಲವ್ ಮ್ಯಾರೇಜ್ ಮೇಡಮ್. ಬೇಕು ಅಂದರೆ ಬೇರೆ ಕ್ಯಾಸ್ಟ್ ಆಗ್ಬೋದು, ಆಪ್ಷನ್ ಇದೆ. ಹೌದಾ? ಅಂದ್ರೆ ಅದೆಲ್ಲ ಚೆನ್ನಾಗಿರ್ತಾರಲ್ಲ ಲವ್ ಲೈಫ್? ಓ ಸೂಪರ್ ಸೂಪರ್. ಹುಡುಗನ ಹೆಸರೇನು? ಇಲ್ಲ ಅಂತೀರ? ಪುನೀತ್ ಅಂತ. ಯಾವ ಕ್ಯಾಸ್ಟು? ನೀವು ಒಬ್ಬರೇ ನಿಜ ಒಪ್ಕೊಂತಿದ್ದು? ಹಾಂ, ನಮ್ಮ ಕ್ಯಾಸ್ಟ್. ಓಕೆ, ಮಾಡ್ತೀರಿ. ಎಷ್ಟು ವರ್ಷದಿಂದ ಲವ್ ಮಾಡ್ತಾಯಿದ್ದೀರಾ? ಒಂದು 5-6 ವರ್ಷ. ಹೌದೌದು. ನಿಮ್ಮಿಬ್ಬರಲ್ಲಿ ಅವರಿಬ್ಬರಲ್ಲಿ ಅವ್ರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿ ಯಾವ್ದಾದ್ರು ಬೇರೆ ಕ್ಯಾಸ್ಟ್ ಆಗಿದ್ದಾರಾ? ಇಲ್ಲ ನೀವೇ ಇದೇ ಯಾರೂ ಆಗಿಲ್ವಾ? ಹಾಂ, ಇಲ್ಲ ಎಲ್ಲರೂ ಒಂದೇ ಕ್ಯಾಸ್ಟ್. ಅಲ್ಲ, ಅವ್ರ ಫ್ಯಾಮಿಲಿ ಯಾವುದು ಕ್ರಾಶ್ ಆಗಿಲ್ಲ, ನಿಮ್ಮ ಫ್ಯಾಮಿಲಿ ಯಾವುದು ಕ್ರಾಶ್ ಆಗಿಲ್ಲ? ಇಲ್ಲ ಏನು ಕ್ಲಾಶ್ ಆಗಿಲ್ಲ. ಓಕೆ 100% ಆ ಹುಡುಗನ ಮದುವೆ ಮಾಡ್ಕೋಬೋದು, ಆಪ್ಷನ್. ನಿಮ್ಮಲ್ಲಿ ಒಪ್ಕೊಂಡವ್ರಾ? ಇಲ್ಲ, ಹೇಳ್ಬೇಕಿಲ್ಲ. ಓಕೆ, ಖಂಡಿತಲ್ಲೂ ನಿಮ್ಮದು ಲವ್ ಮ್ಯಾರೇಜ್ ಆಗುತ್ತೆ, ಸಕ್ಸಸ್ ಮಾಡ್ಕೊಳ್ಳಿ ಮೇಡಮ್. ಆದರೆ ನಿಮ್ಮಿಬ್ರು ಕ್ರಾಶ್ ಆಗುತ್ತೆ, ಆಗದಿರಂಗೆ ನೋಡ್ಕೊಳ್ಳಿ ಏನು ಹೇಳಿ? ಕ್ಲಾಶ್ ಆಗುತ್ತೆ. ಒಂದು 10 ವರ್ಷ 5 ವರ್ಷ ಮಾತ್ರ ಎನರ್ಜಿ ಇರುತ್ತೆ. ಓಕೆ. ಹಾಗಾಗಿ ಫಸ್ಟು ಮೈನೆಂಟ್ ತಿಂದ ತಕ್ಷಣ 4 ಮೈನೆಂಟ್ ತಿಂತೀರ, ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಬೇಡ ಅಂತೀರ, ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಮುಟ್ಸಿ ನೋಡಲ್ಲ ಅಲ್ವಾ? ಹಂಗಾಗಬಾರ್ದು. ಓಕೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲ್